ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಲಿಕೇಶನ್ ಡೇಟ್ ಬಗ್ಗೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ KCET ನ ಒಂದು ಅಪ್ಲಿಕೇಶನ್ ಡೇಟ್ ಅವಾಗಲೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಇನ್ನ ಹಾಕಿಲ್ಲ ಅಂತ ಹೇಳೋದಾದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೇರವಾಗಿ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ತುಂಬಾ ಜನ ಬಂದು ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ರೆ ಅದು ಫೆಬ್ರವರಿ 16th ಅಥವಾ 17th ಒಳಗಡೆ ನಿಮ್ಗೆ ಇಲ್ಲಿ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಡ್ರ್ಯಾಗ್ ಕೂಡ ಮಾಡಬಹುದು ಅಥವಾ ಇನ್ನ ಸ್ವಲ್ಪ ದಿನ ಮುಂದುವರಿಸಬಹುದು, ಹೇಳಕ್ಕಾಗಲ್ಲ. ಬಟ್ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ. ಪ್ರತಿಯೊಬ್ಬರು ಕೂಡ ಗಡ್ಬಿಡಿ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಅರ್ಜೆಂಟ್ ಆಗಿ ಹಾಕ್ಬೇಕು ಅಂತ ಏನಿಲ್ಲ, ಆರಾಮಾಗಿ ಹಾಕಿ ನಿಧಾನಕ್ಕೆ ಹಾಕಿ. ಅವ್ರು ಕೇಳಿರುವಂತ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗಡ್ಬಿಡಿಯಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ, ಓಕೆನಾ. ಮತ್ತೆ KCET ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂತೀರಿ. ಏನಕ್ಕಪ್ಪ ಅಂದ್ರೆ ಇವಾಗ ಏನ್ ಸೆಕೆಂಡ್ PUC ಎಕ್ಸಾಮ್ ಇದೆ ನೋಡಿ, ಅದ್ರ ಜೊತೆನೆ KCET ಎಕ್ಸಾಮ್ ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುತ್ತೆ. ತುಂಬಾ ಜನ ಬಂದು ಮ್ಯಾನೇಜ್ಮೆಂಟ್ ಸೀಟ್ ತಗೊಂತೀನಿ ಬ್ರೋ ಅನ್ನೋರು ತಗೋಬಹುದು. ಬಟ್ ಗೌರ್ಮೆಂಟ್ ಸೀಟ್ ಮುಖಾಂತರ ಆಪ್ಷನ್ ಎಂಟ್ರಿ ಮುಖಾಂತರ ನೀವು ಹೋಗ್ತೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು KCET ನ ಒಂದು ರ್ಯಾಂಕಿಂಗ್ ಅನ್ನೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಗಲ್ಲ, ನಾನು ಕಳೆದ 2 ವರ್ಷದಿಂದ KCET ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅನ್ಕೊಂತಿರ್ತಾರೆ ಇನ್ನೂ ಸ್ವಲ್ಪ ಒಳ್ಳೆ ರ್ಯಾಂಕ್ ತಗೊಂಡಿದ್ರೆ ನಾವು ಇನ್ನು ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗೋದು, ಇದೇ ಪ್ಲೇಸ್ಮೆಂಟ್ ಆಗಿದೆ ನಮ್ಗೆ, ಇನ್ನೊಂದು ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗೋದು ಅಂತ ಹೇಳ್ಬಿಟ್ಟು ತುಂಬಾ ವಿದ್ಯಾರ್ಥಿಗಳು ನನ್ನ ಹತ್ರನೇ ಹೇಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವುದೇ ಕಾರಣ ನಿಮ್ದೊಂದು ಡ್ರೀಮ್ ಇರುತ್ತೆ, ಈ ಒಂದು ಕಾಲೇಜ್ನಲ್ಲಿ ಹೋಗ್ಬೇಕು, ನಾನು ಸೇರ್ಕೋಬೇಕು, ನಾನು ಡಬಲ್ ಡಿಗ್ರಿ ಮಾಡಬೇಕು. ಸೊ ಈ ತರ ಎಲ್ಲಾನು ಕೂಡ ನಿಮ್ಗೆ ಒಂದು ಕನ್ಸಿರುತ್ತೆ ನೋಡಿ. ಅದೇ ತರನೇ ಅದ್ರ ಮೇಲೆ ಫೋಕಸ್ ಮಾಡಿ ಓದ್ಬೇಕಾಗುತ್ತೆ. ಇವಾಗ ಒಂದು PES ಕಾಲೇಜ್ ಅಂತ ಅನ್ಕೊಳ್ಳಿ, PES ಯೂನಿವರ್ಸಿಟಿಗೆ ಹೋಗ್ಬೇಕು, ಅದೇನು 500-600 ರ್ಯಾಂಕ್ ಇದೆ ನೋಡಿ, ಅಲ್ಲೇ ಹೋಗಿ ಜಾಯ್ನ್ ಆಗ್ಬೇಕು ನಾನು. ಸೊ ಈ ತರ ಒಂದು ಮೆಂಟಾಲಿಟಿ ಇಟ್ಕೊಂಡು ನೀವು ಓದಬೇಕಾಗತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ನೆಗ್ಲೆಕ್ಟ್ ಮಾಡಿ ಓದೋದೇ ಇಲ್ಲ. ಅವತ್ತಿನ ಹಿಂದಿನ ದಿವಸನೂ ಓದಲ್ಲ, ಅವರು ಸುಮ್ಮನೆ ಹೋಗ್ಬಿಟ್ಟು ಬರ್ತಾರೆ, ಯಾವ್ದೋ ಒಂದು ರ್ಯಾಂಕ್ ಬರುತ್ತೆ ಬಿಡು ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಹಂಗೆ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ 20-25 ಸಾವಿರ ರ್ಯಾಂಕ್ ಬಂತು ಅಂದ್ರೆ ಏನಕ್ಕೂ ಯೂಸ್ ಇಲ್ಲ, ಅದು ವೇಸ್ಟ್. ಅದಕ್ಕಿಂತ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋವಂಥದ್ದು ಎಷ್ಟೋ ಬೆಸ್ಟ್ ಇರುತ್ತೆ. ನೀವು ಮಿನಿಮಮ್ ಏನಿಲ್ಲ ಅಂದ್ರೆ 1,000, 1,500, 2,000 ರ್ಯಾಂಕ್ ಅಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ 18,000, 21,000, 22,000 ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ನಿಜಕ್ಕೂ ಏನೂ ಯೂಸ್ ಇಲ್ಲ. ಅದು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗಲ್ಲ. ಸೊ ಹಂಗಾಗಿ ಹೇಳ್ತಿದ್ದೀನಿ, ಒಂದೊಳ್ಳೆ ಯೂನಿವರ್ಸಿಟಿನಲ್ಲಿ ಕಮ್ಮಿ ಬಜೆಟ್ ನಲ್ಲಿ ನೀವು ಜಾಯ್ನ್ ಆಗಬೇಕು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ಚೆನ್ನಾಗಿ ಓದಿ. KCET ರ್ಯಾಂಕಿಂಗ್ ಮೇಲೆ ನಿಮ್ಮ ಒಂದು ಕಾಲೇಜ್ ನಿರ್ಧಾರ ಆಗಿರುತ್ತೆ. ಒಂದು ವೇಳೆ ನೀವು KCET ಆಪ್ಷನ್ ಎಂಟ್ರಿ ಥ್ರೂ ಹೋಗ್ತೀರಾ ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ಏನ್ KCET ನೀವು ಜಾಯ್ನ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ರ್ಯಾಂಕಿಂಗ್ ಮಾತ್ರ ತೆಗ್ದಿರಿ. ಏನಕ್ಕಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡುವಂತ ಒಂದು ಟೈಮ್ನಲ್ಲಿ ತುಂಬಾ ಅಂದ್ರೆ ತುಂಬಾ ಫೀಸ್ ಉಳಿಸುತ್ತೆ ನಿಮ್ಗೆ, ಅದಕ್ಕೋಸ್ಕರನೇ, ಓಕೆನಾ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.